ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅಶ್ಲೀಲ ಕಾಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ತನಿಖೆಗೆ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಈಗ ಸ್ಪಂದಿಸ್ತಾ ಇಲ್ಲ. ವಿಚಾರಣೆಗೆ ಹಾಜರಾಗದೆ ನಿರ್ಲಕ್ಷ್ಯವನ್ನು ವಹಿಸಿದ್ರ ವಿಜಯಲಕ್ಷ್ಮಿ. ಹಾಗಾದ್ರೆ ತಾವೇ ಕೊಟ್ಟಿರುವಂತಹ ದೂರು, ಆದ್ರೆ ಈಗ ಅವರು ಸ್ಪಂದಿಸ್ತಾ ಇಲ್ಲ ಅನ್ನುವಂತಹ ಮಾಹಿತಿಗಳು ಬರ್ತಾ ಇದೆ. ಈಗಾಗಲೇ ಆರೋಪಿಗಳನ್ನ ಪೊಲೀಸರು ಬಂಧನ ಕೂಡ ಮಾಡಿದ್ದಾರೆ. ಆದ್ರೆ ಕೋರ್ಟ್ನಲ್ಲಿ 164 ಹೇಳಿಕೆಯನ್ನ ದಾಖಲಿಸುವುದಕ್ಕೆ ವಿಜಯಲಕ್ಷ್ಮಿ ಹಿಂದೇಟು ಹಾಕ್ತಾ ಇದ್ದಾರೆ. ಒಟ್ಟಿಗೆ ಪೊಲೀಸರು ತನಿಖೆಯನ್ನ ಸರಿಯಾಗಿ ನಡೆಸಿಲ್ಲ ಅನ್ನುವಂಥ ಆರೋಪವನ್ನು ಕೂಡ ಮಾಡಿದ್ದು. ಆರೋಪಿಗಳನ್ನ ಬಂಧಿಸಿದ್ರು. ಈಗ ವಿಜಯಲಕ್ಷ್ಮಿ 164 ಹೇಳಿಕೆಯನ್ನ ನೀಡ್ತಾ ಇಲ್ಲ. ನೋಟಿಸ್ ಕೊಟ್ಟರು, ಕರೆ ಮಾಡಿ ಮನವಿಯನ್ನ ಮಾಡಿದ್ರು ಕೂಡ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಹೇಳಿ ವಿಜಯಲಕ್ಷ್ಮಿ ಹಿಂದೇಟನ್ನ ಹಾಕ್ತಾ ಇದ್ದಾರೆ. ಈ ಹಿಂದೆ ಕಳ್ಳತನ ಬಗ್ಗೆ ಪ್ರಕರಣದಲ್ಲೂ ಕೂಡ ವಿಜಯಲಕ್ಷ್ಮಿ ಇದೇ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ. ಈ ಪ್ರಕರಣದಲ್ಲಿ ಇಲ್ಲಿವರೆಗೂ ಕೂಡ ವಿಜಯಲಕ್ಷ್ಮಿ ವಿಚಾರಣೆಗೆ ಬಂದಿಲ್ಲ. ಈಗ ಅಶ್ಲೀಲ ಕಾಮೆಂಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೂರು ನೀಡಲಾಗಿತ್ತು. ವಿಜಯಲಕ್ಷ್ಮಿ ಅವರು ನೀಡಿರುವಂತಹ ದೂರಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಹಲವರನ್ನು ಅರೆಸ್ಟ್ ಕೂಡ ಮಾಡಿದ್ದಾರೆ. ಅದಕ್ಕೂ ಮುನ್ನ ಪೊಲೀಸರ ತನಿಖೆಗೆ ಸಂಬಂಧಪಟ್ಟಂತೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ರು. ಸರಿಯಾಗಿ ತನಿಖೆಯನ್ನು ನಡೆಸ್ತಾ ಇಲ್ಲ ಅಂತ ಹೇಳಿ ಕಮಿಷನರ್ನ ಕೂಡ ಭೇಟಿ ಮಾಡಿದ್ರು. ಆದ್ರೆ ಈಗ ಆರೋಪಿಗಳನ್ನ ಬಂಧಿಸಲಾಗಿದೆ. ಪ್ರಕರಣವನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗಬೇಕು ಅಂತಾದ್ರೆ ವಿಜಯಲಕ್ಷ್ಮಿ ಅವರು 164 ಹೇಳಿಕೆಯನ್ನ ನೀಡಬೇಕಾಗಿತ್ತು. ಆದ್ರೆ ನೋಟಿಸ್ ಕೊಟ್ಟರು, ಕರೆ ಮಾಡಿ ಮನವಿಯನ್ನ ಮಾಡಿಕೊಂಡ್ರು ಕೂಡ ಇವತ್ತು ಬರ್ತೀನಿ, ನಾಳೆ ಬರ್ತೀನಿ ಅಂತ ಹೇಳಿ ಸ್ಪಂದಿಸ್ತಾ ಇಲ್ಲ. ಆರೋಪಿಗಳನ್ನ ಬಂಧನ ಮಾಡಿದ್ರು ಕೂಡ ವಿಜಯಲಕ್ಷ್ಮಿ 164 ಹೇಳಿಕೆಯನ್ನ ನೀಡ್ತಾ ಇಲ್ಲ. ಈ ಹಿಂದೆ ಕಳ್ಳತನದ ಬಗ್ಗೆ ಪ್ರಕರಣದಲ್ಲೂ ಕೂಡ ವಿಜಯಲಕ್ಷ್ಮಿ ಇದೇ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸಿದ್ರು. ಚೆನ್ನಮ್ಮನಕೆರೆ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಪ್ರಕರಣ. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಲ್ಲಿವರೆಗೂ ಕೂಡ ವಿಜಯಲಕ್ಷ್ಮಿ ಅವರು ವಿಚಾರಣೆಗೆ ಬಂದಿಲ್ಲ. ಬಳ್ಳಾರಿಯ ಆಂಜನೇಯ ದೇಗುಲದಲ್ಲಿ ಮಾಂಸದ ಚೀಲ ಪತ್ತೆಯಾಗಿದೆ. ಬಳ್ಳಾರಿಯ ನಾಗಲಕೇರಿ ಪ್ರದೇಶದಲ್ಲಿರುವಂತಹ ಆಂಜನೇಯ ದೇಗುಲ. ವೆಂಕಟೇಶ್ವರ ದೇವಸ್ಥಾನದ ಗರುಡ ಸ್ತಂಭದ ಮುಂದೆ ಮಾಂಸದ ಚೀಲ ಪತ್ತೆಯಾಗಿರೋದು ಕಿಡಿಗೇಡಿಗಳ ಕೃತ್ಯವ ಅಥವಾ ನಾಯಿಗಳೇನಾದ್ರೂ ತಂದು ಎಸೆದಿರೋದಾ ಅನ್ನೋದು ಗೊತ್ತಿಲ್ಲ. ಬೆಳಿಗ್ಗೆ ಅರ್ಚಕರು ಬಂದು ಮಾಂಸದ ಕವರನ್ನು ನೋಡಿ ಶಾಕ್ ಆಗಿದ್ದಾರೆ. ಪೊಲೀಸರು ಮಾಂಸದ ಚೀಲವನ್ನ ತೆರವು ಮಾಡಿ ಯಾರು ಈ ಕೃತ್ಯವನ್ನ ಎಸಗಿರೋದು ಅನ್ನೋದರ ಹಿನ್ನೆಲೆಯಲ್ಲಿ ಈಗ ತನಿಖೆಯನ್ನ ಶುರು ಮಾಡಿದ್ದಾರೆ. ಆಂಜನೇಯ ದೇವಸ್ಥಾನಕ್ಕೆ ಬಿಜೆಪಿ ನಾಯಕರು ದೌಡಾಯಿಸಿದ್ದಾರೆ. ಕೆಟ್ಟ ಮನಸ್ಥಿತಿಯವರ ಕೃತ್ಯ ಇದು, ತಪ್ಪಿತಸ್ಥರ ಬಂಧನ ಆಗಬೇಕು ಅಂತ ಆಗ್ರಹಿಸಿದ್ದಾರೆ. ಪೊಲೀಸರಿಗೆ ಬಳ್ಳಾರಿ ಜಿಲ್ಲಾ ಬಿಜೆಪಿ ನಾಯಕರು ಆಗ್ರಹವನ್ನ ಮಾಡಿದ್ದಾರೆ. ದಿನನಿತ್ಯ ಬೆಳಗ್ಗೆ ಪೂಜೆ ಮಾಡುವಾಗ ದೇವಸ್ಥಾನದಿಂದ ಹಿಂದೆ ಬಂದಾಗ ಅಲ್ಲಿ ಒಂದು ಕವರ್ ಬಿದ್ದಿತ್ತು. ಅದು ಏನಂತ ಪರೀಕ್ಷೆ ಮಾಡಿದಾಗ ಮಾಂಸ ಮತ್ತು ಮೂಳೆಗಳ ಕವರ್ ಆಗಿತ್ತು. ಅದು ಇದು ಎಲ್ಲಿಂದ ಬಿದ್ದಿದೆ ಹೇಗೆ ಅಂತ ನಮಗೂ ಗೊತ್ತಾಗಿಲ್ಲ. ಅದನ್ನು ನೋಡಿ ಮತ್ತು ನಾವು ಅದನ್ನು ದೇವಸ್ಥಾನದಲ್ಲಿ ನಿತ್ಯ ಕ್ಲೀನ್ ಮಾಡೋರಿಗೆ ಕರೆಸಿ ಕ್ಲೀನ್ ಮಾಡಿಸಿದ್ದೀವಿ. ನಂತರ ಫೋಟೋ ಎಲ್ಲ ತೊಗೊಂಡಿದ್ದೀವಿ. ಅದನ್ನು ಆ ನಂತರ ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಿದ್ದೀವಿ. ಏನು ಹಾಕಿದ್ದಾರೆ, ಹೆಂಗಾಗಿದೆ ಗೊತ್ತಿದೆ, ಹೆಂಗೆ ಹಾಕಿದ್ದಾರೆ ಅನ್ನೋದು ಇನ್ನೂ ತನಿಖೆ ಆಗ್ತಾ ಇದೆ ಸರ್. ಈಗ ಯಾರು ಹಾಕಿದ್ದಾರೆ ಅನ್ನೋದು ಇನ್ನೂ ಗೊತ್ತಾಗಿದೆ. ಈ ಕಡೆ ಪ್ರಾಣಿಗಳು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.